ಇನ್ನು ಕಾಂಗ್ರೆಸ್ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿದೆ. ಅದು ಸಮಾವೇಶಕ್ಕೆ ಸಂಬಂಧಪಟ್ಟಿರುವಂಥ ಪೋಸ್ಟರ್. ಆ ಪೋಸ್ಟರ್ ಬಹಳ ಗಮನ ಸೆಳೀತಾ ಇದೆ. ಯಾಕಂದರೆ ಆ ಪೋಸ್ಟರ್ಲಿರುವಂಥದ್ದು ಕೇವಲ ಸಿದ್ದರಾಮಯ್ಯನವರ ಫೋಟೋ ಮಾತ್ರ, ಬೇರೆ ಯಾರ ಫೋಟೋಗಳು ಕೂಡ ಇಲ್ಲ. ಮೈಸೂರು ಜನಾಂದೋಲನದ ಬಗ್ಗೆ ಪೋಸ್ಟರ್ ಬಿಡುಗಡೆ ಮಾಡಿರುವಂಥದ್ದು. ಪೋಸ್ಟರ್ನಲ್ಲಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಎನ್ನುವಂಥ ಕರೆ ಕೊಡಲಾಗಿದೆ. ಸಿಎಂ ಬೆಂಬಲಿಸಿ ಬೃಹತ್ ಸಮಾವೇಶಕ್ಕೆ ಬನ್ನಿ ಅಂತ. ಪೋಸ್ಟರ್ನಲ್ಲಿ ಸಿಎಂ ಭಾವಚಿತ್ರ ಮಾತ್ರ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬನ್ನಿ ಎನ್ನುವಂಥ ಕರೆ. 9ನೇ ತಾರೀಕು ಮಹಾರಾಜ ಕಾಲೇಜು ಗ್ರೌಂಡ್ಸ್ನಲ್ಲಿ ದೊಡ್ಡ ಸಮಾವೇಶ, ಬೃಹತ್ ರ್ಯಾಲಿ. ಬಿಜೆಪಿ ಪಾದಯಾತ್ರೆ ತಲುಪೋದಕ್ಕಿಂತ ಮೊದಲು ಇವರು ಈ ರೀತಿ ಸಮಾವೇಶವನ್ನು ಮಾಡ್ತಾರೆ. ನೋಡಿ, ನಾವು ಆ ಪೋಸ್ಟರ್ನ ನೀವೇನೋ ತೋರಿಸ್ತಾ ಇದ್ದೀವಿ. ಬೃಹತ್ ಜನಾಂದೋಲನ ಸಭೆ, ಬನ್ನಿ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬನ್ನಿ, ಸಿದ್ದರಾಮಯ್ಯನವರ ಅಭಿಮಾನಿಗಳೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತ. ಅಂದರೆ ದಾವಣಗೆರೆಯಲ್ಲಿ ಆಯ್ತಲ್ಲ ಅವರ ಬರ್ಡೇ, ಆ ರೀತಿ ಸಿದ್ದರಾಮಯ್ಯನವರ ಪೋಸ್ಟರ್ ಮಾತ್ರ ರಾರಾಜಿಸ್ತಾ ಇದೆ. ಈ ಮುಖಾಂತರ ನಾವು ರಾಜ್ಯಪಾಲರಿಗೆ ಮತ್ತು ಬಿ ಜೆ ಪಿಗೆ ಸರಿಯಾದ ರೀತಿಯ ಸಂದೇಶವನ್ನು ಕೊಡೋಣ ಅನ್ನುವಂಥದ್ದು. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬನ್ನಿ, ಜೈ ಸಿದ್ದರಾಮಯ್ಯ, ಜೈ ಕಾಂಗ್ರೆಸ್, ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ. ಸೊ ಇದು ನಾವು ತೋರಿಸ್ತಾ ಇದ್ದೀವಿ. ಬಿ ಜೆ ಪಿ ಪಾದಯಾತ್ರೆ ತಲುಪೋದಕ್ಕಿಂತ ಮೊದಲನೇ ಬೃಹತ್ ರ್ಯಾಲಿ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಅದಕ್ಕೆ ಅಶೋಕ್ ಹೇಳ್ತಾ ಇದ್ರು, ಈಗ ನಾವು ಹೋಗುವಂಥ ಮಾರ್ಗನೆಲ್ಲವನ್ನೂ ಕೂಡ ತೆರವುಗೊಳಿಸ್ತಾ ಇದ್ದಾರಲ್ಲ, ಯಾವುದೇ ತೊಂದರೆ ಆಗಬಾರ್ದು ಅಂತ. ನಾವು ಹೋಗೋದಕ್ಕಿಂತ ಮೊದಲನೇ ಆ ಜಾಗಕ್ಕೆ ಹೋಗ್ತಾರಲ್ಲ, ಹೋಗಲ್ಲಿ ಜನಾಂದೋಲನ ಸಭೆಯನ್ನು ಮಾಡ್ತಾರಲ್ಲ ಉಪಮುಖ್ಯಮಂತ್ರಿಗಳು, DCM ಸಾಹೇಬರು, ಇದಕ್ಕೇನು ಹೇಳೋದು ಅನ್ನುವಂಥ ಪ್ರಶ್ನೆಯನ್ನು ಅಶೋಕ್ ಹಾಕ್ತಾಯಿದ್ರು. ಜನಾಂದೋಲನ ಸಮಾವೇಶದ ಪೋಸ್ಟರ್ ಇವತ್ತು ಬಿಡುಗಡೆ ಆಗಿದೆ. ಸಿದ್ದರಾಮಯ್ಯ ವಿರುದ್ಧದ ಕೋಮುವಾದಿ ಶಕ್ತಿಗಳನ್ನು ಬಗ್ಗು ಬಡಿಯೋಣ, ಈ ಮುಖಾಂತರ ರಾಜ್ಯಪಾಲರಿಗೆ, ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನಿಸೋಣ ಅನ್ನುವಂಥ ಒಕ್ಕಣಿಕೆ ಕೂಡ ಅದರಲ್ಲಿದೆ.